ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಆಧ್ಯಾತ್ಮಿಕ ಪ್ರಚಾರಕರು, ತತ್ವಜ್ಞಾನಿ, ಯೋಗ ಮತ್ತು ಆಧ್ಯಾತ್ಮಿಕ ಬೋಧನೆಗಳಿಗೆ ಹೆಸರುವಾಸಿಯಾಗಿದ್ದ, ಇತ್ತೀಚೆಗಷ್ಟೇ ಕೈಲಾಸವಾಸಿಗಳಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂತ ಒಂದು ಕತೆ ನನಗೆ ನೆನಪಿಗೆ ಬರುತ್ತಿದೆ. ಒಬ್ಬ ಝೆನ್ ಗುರು ಇದ್ದ. ಅವನು ಸುಪ್ರಸಿದ್ಧ ಕಲಾವಿದನೂ ಸಹ ಆಗಿದ್ದ. ಒಂದು ದಿನ ಅವನು ಬುದ್ಧನ ಚಿತ್ರವನ್ನು ಬರೆಯಬೇಕೆಂಬ ಹಂಬಲದಿಂದ ಚಿತ್ರವನ್ನು ಬರೆಯಲು ಕುಳಿತ. ಪಕ್ಕದಲ್ಲಿಯೇ ಒಬ್ಬ ಶಿಷ್ಯ ನೋಡುತ್ತಾ ನಿಂತಿದ್ದ. ಝೆನ್ ಗುರು ಚಿತ್ರವನ್ನು ಬರೆದು ಮುಗಿಸಿದ. ಚಿತ್ರ ಹೇಗಿದೆ ಎಂದು ಶಿಷ್ಯನನ್ನ ಕೇಳಿದ. ಅಷ್ಟೇನು ಚೆನ್ನಾಗಿಲ್ಲ ಎಂದು ಹೇಳಿ ಶಿಷ್ಯ ಹೇಳಿದ. ಹೀಗೆ ಸುಮಾರು 60-70 ಸಾರಿ ಬರೆದರೂ ಸಹ ಚಿತ್ರವು ಸರಿಯಾಗಿ ಬರಲೇ ಇಲ್ಲ. ಬಣ್ಣ ಮುಗಿಯಿತು. ಶಿಷ್ಯ ಬಣ್ಣವನ್ನು ತಯಾರಿಸಲು ಹೊರಗೆ ಹೋದ. ಅಷ್ಟರಲ್ಲಿ ಉಳಿದ ಬಣ್ಣವನ್ನು ಉಪಯೋಗಿಸಿಕೊಂಡು ಚಿತ್ರವನ್ನು ಗುರುಗಳು ಬರೆದರು. ಕೆಲವೇ ಕ್ಷಣಗಳಲ್ಲಿ ಚಿತ್ರ ಬರೆಯುವುದನ್ನು ಮುಗಿಸಿದ್ದ. ಶಿಷ್ಯ ಬಂದು ಚಿತ್ರವನ್ನು ನೋಡಿದ. ಅದ್ಭುತವಾಗಿ ಮೂಡಿ ಬಂದಿತ್ತು. ಗುರುಗಳೇ, ಚಿತ್ರವು ಅದ್ಭುತ, ಅತಿ ಸುಂದರವಾಗಿದೆ ಎಂದು ಸಂತೋಷದಿಂದ ಹೇಳಿದ. ಗುರುಗಳೇ, ಕೆಲವೇ ಕ್ಷಣಗಳಲ್ಲಿ ಚಿತ್ರವನ್ನು ರೂಪಿಸಿದರಲ್ಲ, ಅದು ಹೇಗೆ ಸಾಧ್ಯವಾಯಿತು ಎಂದು ಶಿಷ್ಯ ಪ್ರಶ್ನಿಸಿದ. ನಾನು 60-70 ಸಾರಿ ಚಿತ್ರವನ್ನು ಬಿಡಿಸಿದಾಗ ನೀನು ನೋಡುತ್ತಿದ್ದೀಯಾ ಎಂಬ ಕಲ್ಪನೆ ನನ್ನ ಏಕಾಗ್ರತೆಯನ್ನು ಚಂಚಲಗೊಳಿಸಿತ್ತು. ನೀನು ಹೊರಟು ಹೋದೆ. ತಕ್ಷಣವೇ ನನ್ನ ಏಕಾಗ್ರತೆಗೆ ಅಡಚಣೆ ಇಲ್ಲದಂತಾಯಿತು. ಅಂದವಾದ ಚಿತ್ರವನ್ನು ಬರೆಯಲು ಸಾಧ್ಯವಾಯಿತು. ಕಾರ್ಯಮಗ್ನನಾದೆ. ಚಿತ್ರ ರಚನೆಯಾಯಿತು. ಈ ಕಥೆಯಿಂದ ನಾವು ಕಲಿಯಬೇಕಾದರೂ ಏನು? ಯಾವುದೇ ಒಂದು ಕಾರ್ಯದಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಆ ಕಾರ್ಯದ ಅಥವಾ ಕಲ್ಪನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಕಾರ್ಯಮಗ್ನನಾಗಿ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸಿದರೆ ಯಶಸ್ಸನ್ನು ಕಾಣಲು ಸಾಧ್ಯ. ಮನಸ್ಸಿನ ಗೊಂದಲಗಳನ್ನು ದೂರ ಮಾಡಿ ನಿರ್ದಿಷ್ಟ ಅವಧಿಯಲ್ಲಿ ಗಮನವನ್ನು ಹಿಡಿದಿಡಲು ನಿರಂತರವಾಗಿ ಪ್ರಯತ್ನಿಸಬೇಕು. ಇದನ್ನೇ ಏಕಾಗ್ರತೆ ಎಂದು ಕರೆಯುತ್ತಾರೆ. We have to adopt this strategy of doing work with unwavering focus, concentration and dedication to achieve success in both professional and personal life ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.